ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಇವತ್ತಿನ ವಿಡಿಯೋದಲ್ಲಿ ಪಾಟಲ್ಲಿ ಹೇಗೆ ಅರಿಶಿಣನ ಬೆಳೆಯೋದು, ಹಾಗೆ ಬೆಳೆದಿರೋ ಅರಿಶಿಣನ ಇವತ್ತು ಹಾರ್ವೆಸ್ಟ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ನಾಟಿ ಕೂಡ ಮಾಡ್ತೀನಿ. ಅಂದರೆ ಸ್ವಲ್ಪ ಅರಿಶಿಣನ ಮತ್ತೆ ಬೆಳೆಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವೆಲ್ಲ ಒಂದು ವಿಡಿಯೋನ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಬೆಳೆಯೋದು, ಯಾವ ರೀತಿ ಅದಕ್ಕೆ ಗೊಬ್ಬರ ಯಾವ ರೀತಿ ಬೇಕು, ಹೇಗೆ ಕೇರ್ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಆ್ಯಕ್ಚುಲಿ ಇದು ಪಾಟಲ್ಲಿ ನಾನು ಈ ಜನವರಿಲೇ ಹಾರ್ವೆಸ್ಟ್ ಮಾಡಬೇಕಾಗಿತ್ತು. ಜನವರಿ ಫೆಬ್ರವರಿಗೆಲ್ಲ ಆ ಗಿಡಗಳು, ಹಳೆ ಗಿಡಗಳು ಹೋಗಿ ಈ ಪಾಟಲ್ಲಿ ಅರಿಶಿನ ಹಾಗೆ ಇತ್ತು. ನಾನು ಸ್ವಲ್ಪ ಮಕ್ಕಳದ್ದು ಎಕ್ಸಾಮು ಅದು ಇದು ಅಂತ ಸ್ವಲ್ಪ ಬ್ಯುಸಿಯಾಗಿ ಹೋದೆ. ಆಮೇಲೆ ಮದುವೆ ಹಾಗೆ ಹೀಗೆ ಅಂತ ಸ್ವಲ್ಪ ಪರ್ಸ್ನಲ್ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟು ಈ ಪಾಟಲ್ಲಿ ಇದ್ದಿದ್ದ ಅರಿಶಿನ ತೆಗಿಯೋದಕ್ಕೆ ಆಗೇ ಇರಲಿಲ್ಲ. ಅದು ಹಾಗೆ ಇದ್ದಿದ್ದರಿಂದ ಈಗ ಮಳೆ ಬೀಳಕ್ಕೆ ಸ್ಟಾರ್ಟ್ ಆದ ತಕ್ಷಣ ಮತ್ತೆ ಅದರಲ್ಲೆಲ್ಲ ಚಿಗುರು ಬಂದು ಎಲೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಪಾಟಲ್ಲಿ ಮತ್ತೆ ಹೊಸ ಎಲೆಗಳೆಲ್ಲ ಬಂದಿದೆ. ಸೊ ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟು ಆ ಪಾಟನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ಪಾಟಲ್ಲಿ ಏನು ಅರಿಶಿನ ಇದೆ, ಏನಾಗಿದೆ ಗೊತ್ತಿಲ್ಲ, ಅದನ್ನು ಇವಾಗ ಸರಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಅದರಲ್ಲಿ ಇದ್ದಿದ್ದು ಅರಿಶಿನ ತಕ್ಕೊಂಡು ಈ ಸರ್ತಿ ಏನನ್ನೂ ಬಳಸೋದಿಲ್ಲ, ಡೈರೆಕ್ಟಾಗಿ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಜಾಗದಲ್ಲಿ ಹಾಕ್ತೀನಿ. ಇದರಿಂದಾಗಿ ಅಟ್ಲೀಸ್ಟು ನನ್ನ ಪ್ರಕಾರ ಕೆಲವೊಂದಿಷ್ಟು ಐಟಮ್ಗಳನ್ನು ನಾವು ಮನೇಲಿ ಬೆಳ್ಕೊಳ್ಳೋದಿದೆಯಲ್ಲ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಅರಿಶಿನ ಅಡುಗೆಗೆ ಮಾತ್ರ ಅಲ್ಲ, ಮಕ್ಕಳು ಚಿಕ್ಕದೊಂದು ಗಾಯ ಮಾಡಿಕೊಂಡ್ರು ಮೊದಲು ನಾವು ಹಾಕೋದೇ ಅರಿಶಿನ. ನನಗೆ ಅಡುಗೆ ಮನೆಯಲ್ಲಿರುವಂತಹ ಒಂದು ಮೊದಲ ಫಸ್ಟ್ ಏಡ್ ಅಂತ ಅಂದರೆ ಅರಿಶಿನ. ಚಿಕ್ಕದೊಂದು ಗಾಯ ಮಾಡಿಕೊಂಡ್ರು, ಬಿದ್ದರು, ರಕ್ತ ಬಂತು, ಏನೇ ಒಂದು ಆಯಿತು ಅಂತಂದ್ರೂ ಮೊದಲು ನಾವು ಬಳಸೋದು ಅರಿಶಿನ. ಸೊ ಅಂಥ ಅರಿಶಿನ ಅಂಗಡಿಯಿಂದ ತಂದು ಕೆಮಿಕಲ್ ಇರೋದನ್ನು ಮಕ್ಕಳ ಗಾಯಕ್ಕೆ ಡೈರೆಕ್ಟಾಗಿ ಹಾಕೋದು ಬೇಡ. ಬದಲಾಗಿ ಅಟ್ಲೀಸ್ಟು ಒಂದು ಮೆಡಿಸಿನ್ ರೀತಿ ಬಳಸುವಷ್ಟಾದ್ರೂ ನಾವು ಪಾಟಲ್ಲಿ ಬೆಳ್ಕೊಂಡ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ಯಾವುದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂಥವನ್ನು ನಾವು ಬೆಳೆಸ್ಕೊಳ್ಳೋದ್ರಲ್ಲಿ ಒಂದು ಸಾರ್ಥಕತೆ ಇರುತ್ತೆ. ಅರಿಶಿನ ಅಡುಗೆಗೆ ಬಳಸುವಷ್ಟು ನಮಗೆ ಬೆಳ್ಕೊಳ್ಳೋದಕ್ಕೆ ಪಾಟಲ್ಲಿ ಸಾಧ್ಯ ಆಗಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಮೆಡಿಸಿನ್ ರೀತಿ ಬಳಸೋದಕ್ಕೆ ಸಾಧ್ಯವಾಗುವಷ್ಟಾದರೂ ಬೆಳ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನಾನು ಪಾಟಲ್ಲಿ ಸಹ ಬೆಳೆಸಿದ್ದೆ. ಈಗ ಮನೆ ಹತ್ತಿರ ಎದುರುಗಡೆ ಸ್ವಲ್ಪ ಜಾಗ ಇದೆ. ಆ ಜಾಗದಲ್ಲಿ ಪೂರ್ತಿಯಾಗಿ ಅರಿಶಿನ ಮತ್ತು ಶುಂಠಿಯನ್ನು ಬೆಳ್ಕೊಳ್ಳೋಣ ಅನ್ನೋದು ನನ್ನ ಪ್ಲ್ಯಾನು. ಅದಕ್ಕೋಸ್ಕರ ಈ ಪಾಟಲ್ಲಿರೋ ಅಷ್ಟು ಅರಿಶಿನ ಹಾರ್ವೆಸ್ಟ್ ಮಾಡಿ ಹಾಗೆಯೇ ಡೈರೆಕ್ಟಾಗಿ ತಗೊಂಡು ಮಣ್ಣಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಈಗ ಅರಿಶಿನ ಬೆಳೆಯೋದು ಯಾವುದು ಕರೆಕ್ಟಾದ ಸಮಯ ಅಂತ ಹೇಳಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮೇ ಜೂನ್ ಈ ಟೈಮ್ ಇದೆಲ್ಲ ಇದು ಅರಿಶಿನ ಬಿತ್ತನೆ ಮಾಡೋದಕ್ಕೆ ಕರೆಕ್ಟಾಗಿರುವಂತಹ ಸಮಯ. ಈ ಸಮಯದಲ್ಲಿ ಅರಿಶಿನ ಬಿತ್ತನೆ ಮಾಡಬೇಕು. ಆಲ್ಮೋಸ್ಟ್ ಅರಿಶಿನ ಏನಾದರೂ ನಿಮಗೆ ಮೊಳಕೆ ಬಂದಿತ್ತು, ಈ ರೀತಿ ನಂತರ ಎಲೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಅಂತಂದರೆ ಇಮಿಡಿಯೇಟ್ ಗ್ರೋ ಆಗಿ ಒಂದು 6ರಿಂದ 7 ತಿಂಗಳಲ್ಲೆಲ್ಲ ನಮಗೆ ಅದರದ್ದು ಫಲ ಸಿಕ್ಬಿಡತ್ತೆ. ಅಂದರೆ ಗೆಡ್ಡೆ ಎಲ್ಲ ಆಗಿ ಮತ್ತೆ ಅರಿಶಿನದ ಎಲೆಗಳು ಒಣಗಿ ಹೋಗಿರುತ್ತೆ. ಈ ರೀತಿಯಾಗಿ ನೀವು ನೋಡ್ತಾ ಇದ್ದೀರಲ್ಲ, ಹೀಗೆ ಎಲೆ ಒಣಗ್ತಾ ಬಂತು ಅಂತಂದರೆ ಆಲ್ಮೋಸ್ಟ್ ಇದು ಒಂದು 6ರಿಂದ 7, 8 ತಿಂಗಳ ಮೇಲೆ ಈ ರೀತಿ ಎಲೆ ಒಣಗುತ್ತೆ. ಹೀಗೆ ಎಲೆ ಒಣಗಿದೆ ಅಂತ ಅಂದರೆ ಆಗ ಹಾರ್ವೆಸ್ಟಿಗೆ ರೆಡಿಯಾಗಿದೆ ಅರಿಶಿನ ಅಂತ ಹೇಳಿ ಅರ್ಥ. ಇದು ಹೆಚ್ಚಿನ ಆರೈಕೆ ಏನು ಬೇಕಾಗೋದಿಲ್ಲ. ಒಂದು ಸರ್ತಿ ನಟ್ಟಿದ ಮೇಲೆ ಮರ್ತು ಬಿಡ್ಬಹುದಂತ ಆದಂಥ ಪ್ಲ್ಯಾಂಟ್ ಇದು. ಇದರ ಎಲೆಯನ್ನು ನಾವು ಅಡುಗೆಗೆ ಸಹ ಬಳಸ್ಕೊಳ್ಬಹುದು. ನಾನು ತುಂಬ ಟೈಮ್ ಹಾಗೆ ಪಾಟಲ್ಲೇ ಬಿಟ್ಟಿದ್ರಿಂದ ಮಳೆ ನೀರಿಗೆ ಅರಿಶಿನ ಎಲ್ಲ ಕೊಳ್ತೋಗ್ಬಿಟ್ಟಿದೆ. ನೋಡಿ, ಇಷ್ಟೊಂದಿತ್ತು ಆಗಿತ್ತು, ಅದೆಲ್ಲದೂ ಕೊಳ್ತೋಗ್ಬಿಟ್ಟಿದೆ. ಏನು ಆ ಮೊಳಕೆ ಬಂದಿದ್ದ ಜಾಗದಲ್ಲೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಅಷ್ಟೇ. ಸೊ ಇಟ್ಸ್ ಅ ಬಿಗ್ ಲಾಸ್ ಫಾರ್ ಮೀ. ತುಂಬ ಲಾಸ್ ಮಾಡಿಕೊಂಡೆ ನಾನು. ಕರೆಕ್ಟ್ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ಕೊಳ್ಳದೆ ಪಾಟಲ್ಲಿ ಹಾಗೆ ಬಿಟ್ಬಿಟ್ಟು. ಓಕೆ, ಈಗ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿರೋದನ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಮಣ್ಣಲ್ಲಿ ಹಾಕ್ತಾ ಇದ್ದೀನಿ. ಅರಿಶಿನ ಮತ್ತು ಶುಂಠಿ ಎರಡೂ ಸಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ಅವೆರಡನ್ನೂ ಸಹ ಮನೆಯಲ್ಲೇ ಬೆಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಇದೆರಡನ್ನು ಮನೆಯಲ್ಲೇ ಬೆಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಅರಿಶಿನ ಬೆಳೆಯೋದಕ್ಕೆ ಹೆಚ್ಚಿನ ಆರೈಕೆ ಏನು ಬೇಕಾಗೋದಿಲ್ಲ, ಬಿಸಿಲು ಚೆನ್ನಾಗಿ ಬೀಳಬೇಕು. ಸ್ವಲ್ಪ ಬಿಸಿಲು ಏರುಪೇರಾದರೂ ತೊಂದರೆ ಏನಿಲ್ಲ. 3ರಿಂದ 4 ಅವರ್ ಬಿಸಿಲು ಬೀಳ್ತಿದೆ ಅಂತ ಅಂದ್ರೂ ಸಹ ಈಸಿಯಾಗಿ ಬೆಳ್ಕೊಳ್ಬಹುದು.
ಹಾಗೆ ಗ್ರೋ ಬ್ಯಾಗಲ್ಲಿ ಅಥವಾ ಪಾಟಲ್ಲಿ ಬೆಳೆಸ್ತಾ ಇದ್ದೀರಾ ಅಂತ ಅಂದರೆ ಮಿನಿಮಮ್ ಒಂದು 12 ಇಂಚ್ ಡೀಪ್ ಇರುವಂತಹ ಪಾಟ್ ಅಥವಾ ಗ್ರೋ ಬ್ಯಾಗನ್ನು ತಗೊಳ್ಳಿ. ಮಣ್ಣಿನ ಮಿಶ್ರಣ ಅಂತ ಸ್ಪೆಷಲ್ಲಾಗಿ ಏನು ಬೇಕಾಗೋದಿಲ್ಲ. ಮಣ್ಣು ಮತ್ತು ಮರಳು ಮಿಶ್ರಣ ಮಾಡಿದ್ರೂ ಸಾಕಾಗತ್ತೆ, ಅಥವಾ ಮಣ್ಣು ಮರದ ಹೊಟ್ಟು ಈ ಥರದ್ದು ಯಾವುದು ಮಿಶ್ರಣ ಮಾಡಿಕೊಂಡ್ರೂ ಸಾಕಾಗತ್ತೆ. ಕಾನ್ಸೆಪ್ಟ್ ಏನು ಅಂತ ಅಂದರೆ ಮಣ್ಣು ತುಂಬ ಬಿಗುದ್ಕೊಂಡಿರಬಾರ್ದು ಅಷ್ಟೇ, ಆಗ ಗೆಡ್ಡೆಗಳು ಆಗುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಅರಿಶಿನ ಯಾವಾಗಲೂ ಮಣ್ಣಲ್ಲೇ ಬಿಡೋದ್ರಿಂದ ಮಣ್ಣು ಯಾವಾಗ್ಲೂ ಸ್ವಲ್ಪ ಲೂಸ್ ಆಗಿ ಇರಬೇಕು. ಆವಾಗ ಗೆಡ್ಡೆ ಫಾರ್ಮ್ ಆಗೋದಕ್ಕೆ ಒಳ್ಳೆ ಜಾಗ ಸಿಕ್ಕಿ ಬೇಗ ಚೆನ್ನಾಗಿ ಗೆಡ್ಡೆಗಳು ಬೆಳವಣಿಗೆ ಆಗುತ್ತೆ. ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದರೆ ನಾವು ಆರ್ಗ್ಯಾನಿಕ್ ಆಗಿ ಬೆಳೆಸೋದ್ರಿಂದ ಎರೆಹುಳು ಗೊಬ್ಬರ, ಸೆಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಯಾವುದನ್ನಾದರೂ ಕೊಡಬಹುದು. 1 ಅಥವಾ 2 ತಿಂಗಳಿಗೊಮ್ಮೆ ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಗೊಬ್ಬರವನ್ನು ಕೊಡಿ. ಅಥವಾ ಮನೆಯಲ್ಲಿ ನೀವು ತಯಾರಿಸಿದಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳು ಯಾವುದಿದ್ರೂ ಕೊಡಬಹುದು. ಹಾಗೆಯೇ ನೀವು ಕಿಚನ್ ಕಾಂಪೋಸ್ಟ್ ಏನಾದರೂ ಮಾಡ್ತಾಯಿದ್ರೆ ಅದನ್ನು ಸಹ ಕೊಡ್ಬೋದು. ಟೋಟಲಾಗಿ ತುಂಬ ಲೋ ಮೇಂಟೆನೆನ್ಸು ಅರಿಶಿಣನ ಬೆಳೆಸೋದು. ಸೊ ಪಾಟಲ್ಲಿ ಒಂದು ಕಡೆ ನೀವು ಹಾಕಿ ಬಿಟ್ಬಿಟ್ರೂ ತೊಂದರೆ ಇಲ್ಲ, ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಓಕೆ, ಒಟ್ಟು ನಾನು ಇಷ್ಟು ಅರಿಶಿಣನ ಒಟ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಚಿಕ್ಕದು ಒಂದೊಂದು ಪೀಸ್ ಮಾಡಿಕೊಂಡ್ರು ಸಾಕು, ಅದರಲ್ಲೇ ನಾವು ಮತ್ತೆ ರೀಗ್ರೋತ್ ಮಾಡ್ಬೋದು. ತೀರಾ ದೊಡ್ಡ ಪೀಸನ್ನೇ ಹಾಕಬೇಕು ಅಂತ ಇಲ್ಲ. ಸೊ ಈಗ ಮೇನ್ ಕಾನ್ಸೆಪ್ಟ್ಗೆ ಬರ್ತೀನಿ. ಅದೇನು ಅಂತ ಅಂದರೆ, ನಾವು ಬೆಂಗಳೂರಿನಲ್ಲಿರೋರಿಗೆ ಅಥವಾ ಮೈಸೂರಿನಂಥ ನಗರಗಳಲ್ಲಿ ಇರೋರಿಗೆ ಅರಿಶಿಣನ ಎಲ್ಲಿಂದ ತರೋದು ಅಲ್ವಾ? ನಾವು ಅರಿಶಿಣನ ನಾವೀಗ ಗ್ರಾಸರಿ ಶಾಪಲ್ಲಿ ಹೋಗಿ ತೊಗೊಂಡ್ರೆ ಅದು ಡ್ರೈ ಆಗಿರುವಂತಹ ಅರಿಶಿಣದ ಕೊಂಬು ಕೊಡ್ತಾರೆ. ಸೊ ಅರಿಶಿಣ ಅವೈಲೇಬಲ್ ಇಲ್ಲ. ಫ್ರೆಂಡ್ಸ್, ಇದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ, ಈಸಿ ಆ್ಯಂಡ್ ಎಫೆಕ್ಟಿವ್ ಸೊಲ್ಯೂಷನ್ನು. ನೀವು ನರ್ಸರಿಗೆ ಹೋಗಿ ಅರಿಶಿಣನ ತರಬೇಕು ಆ ಥರ ಎಲ್ಲ ಏನೂ ಇಲ್ಲ. ಆನ್ಲೈನ್ ಏನಿದೆ ಅಲ್ಲ, ಆನ್ಲೈನಲ್ಲಿ ವೆಜಿಟೇಬಲ್ಸನ್ನ ಡೆಲಿವರಿ ಮಾಡುವಂತಹ ಆ್ಯಪ್ಗಳಲ್ಲಿ ಟರ್ಮರಿಕ್ ಅಂತ ಕೊಡಿ, ರಾ ಟರ್ಮರಿಕ್ ಅಂತ ಕೊಟ್ಟರೆ ಅದರಲ್ಲಿ ಅರಿಶಿಣದ ಕೊಂಬು ಈಸಿಯಾಗಿ ಅವೈಲೇಬಲ್. ರಾ ಟರ್ಮರಿಕ್ ಅಥವಾ ಫ್ರೆಶ್ ಟರ್ಮರಿಕ್ ಅಂತ ಕೊಡಬೇಕು. ಈ ರೀತಿಯದ್ದು ಇದ್ದರೆ ಅದನ್ನು ಬಳಸಬೇಡಿ, ಇದರಿಂದ ನಾವು ಗಿಡವನ್ನು ಬೆಳೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಸಿಗಬೇಕು, ಈ ರೀತಿ ಫ್ರೆಶ್ ಶುಂಠಿ ಥರ ಇರಬೇಕು ನೋಡಿ. ಇದು ಜೆಪ್ಟೋದಲ್ಲಿ ಅವೈಲೇಬಲ್ ಇದೆ, ಹಾಗೆಯೇ ಬಿಗ್ ಬ್ಯಾಸ್ಕೆಟಲ್ಲಿ ಕೂಡ ಅವೈಲೇಬಲ್ ಇದೆ. ಇಷ್ಟು ತರಿಸ್ಕೊಂಡ್ಬಿಟ್ರೆ ಸಾಕು. ಅದನ್ನೇ ಪೀಸ್ ಮಾಡಿಬಿಟ್ಟು ನಾವು ತುಂಬ ಕಡೆಗಳಲ್ಲಿ ಸ್ವಲ್ಪನೇ ಹಾಕಿ ನಟ್ಕೊಳ್ಬಹುದು. ನಮಗೆ ಈಗ ಅವೈಲೇಬಿಲಿಟಿ ಹೇಗೆ ಅನ್ನೋದು ಗೊತ್ತಾಯಿತು. ಇಷ್ಟು ಸಿಕ್ಕಿದ್ರೆ ಸಾಕು. ಒಂದು ಸಣ್ಣ ಪಾಟಲ್ಲಿ ಒಂದು ಕಡೆನಾದರೂ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಚಿಗುರುತ್ತಲ್ಲ, ಎಲೆ ಎಲ್ಲ ದೊಡ್ಡದಾಗಿ ಬಂದಿರುತ್ತಲ್ಲ, ಆವಾಗ ಅದರಿಂದ ಸ್ವೀಟನ್ನೆಲ್ಲ ನಾವು ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಾಗತ್ತೆ. ಆ ಎಲೆಗಳನ್ನು ಬಳಸಿ ಡಿಫ್ರೆಂಟ್ ಆಗಿರೋ ಡಿಶಸ್ನ ಟ್ರೈ ಮಾಡಬಹುದು. ನಾನು ಮನೆ ಎದುರಿಗೆ ಸ್ವಲ್ಪ ಇದ್ದ ಜಾಗದಲ್ಲಿ ನೆಲದಲ್ಲೇ ನಡ್ತಾ ಇದ್ದೀನಿ. ಪಾಟಲ್ಲಿ ಹಾಕಿದ್ರೆ ನೀವು ಏನೇನೋ ಶೋ ಗಿಡಗಳನ್ನು ಬೆಳೆಸ್ತೀರಲ್ಲ, ಅದೇ ರೀತಿ ಇದನ್ನು ಜಸ್ಟ್ ಹಾಕಿ ಬಿಟ್ಬಿಟ್ರೆ ಆಯಿತು. ಶೋ ಗಿಡ ಥರಾನೇ ಇರುತ್ತೆ ನೋಡೋದಕ್ಕೂ. ಅದ್ರ ಜೊತೆಗೆ ಪಾಸಿಟಿವ್ ಆಗಿ ನಮಗೆ ಟರ್ಮರಿಕ್ ಕೂಡ ಸಿಗತ್ತೆ. ಹೀಗೆ ಬೆಳೆಸ್ಕೊಳ್ಬಹುದು. ಸೊ ಟೋಟಲಾಗಿ ನಾನು ಟರ್ಮರಿಕ್ನ ಬೆಳೆಸುವ ಪೂರ್ತಿ ವಿಧಾನವನ್ನು ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಒಂದು ಸರ್ತಿ ಕ್ವಿಕ್ಕಾಗಿ ರೀಕ್ಯಾಪ್ ಬಂದುಬಿಡ್ತೀನಿ. ಮೊದಲು ಅರಿಶಿಣದ ಅವೈಲೇಬಿಲಿಟಿ ಆನ್ಲೈನಲ್ಲಿ, ಹಳ್ಳಿಗಳಲ್ಲಿ ಇರೋರಿಗೆ ಆರಾಮಾಗಿ ಅರಿಶಿಣ ಸಿಗುತ್ತೆ. ನಗರಗಳಲ್ಲಿ ಇರೋರಿಗೆ ಆನ್ಲೈನಲ್ಲಿ ತರಿಸ್ಕೊಳ್ಳಿ. ಅಕಸ್ಮಾತ್ ಬಂದಿರೋದು ಸ್ವಲ್ಪ ಡ್ರೈ ಇತ್ತು ಅಂತ ಅಂದರೆ ಒಂಚೂರು ನೀರಲ್ಲಿ ನೆನೆಸಿಟ್ಕೊಂಡು ಹಾಕಿದ್ರೆ ಸಾಕು, ಬೇಗ ಮೊಳಕೆ ಬರುತ್ತೆ. ಆ್ಯಂಡ್ ಅರಿಶಿಣನ ಬೆಳೆಯುವಂತಹ ಟೈಮ್ ಈಗ ಕರೆಕ್ಟು ಟೈಮ್ ಇದೆ. ಮೇ ಮತ್ತು ಜೂನಲ್ಲಿ ಅರಿಶಿಣನ ಬೆಳೆಸ್ಬೋದು, ಜುಲೈಯಲ್ಲೂ ಕೂಡ ಹಾಕ್ಕೊಳ್ಬಹುದು. ಅರಿಶಿಣ ಮೊಳಕೆ ಬಂದಿದ್ದು ನೀವು ನಡ್ತಾ ಇದ್ದೀರಾ ಅಂತ ಆದರೆ 6 ರಿಂದ 7 ತಿಂಗಳಲ್ಲಿ ನೀವು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಅಥವಾ ಮೊಳಕೆ ಬಂದಿಲ್ಲದೆ ಇರುವಂಥದ್ದನ್ನು ಹಾಕ್ತಾ ಇದ್ದೀರಾ ಅಂದರೆ 1 or 2 months ಇನ್ನೂ ಲೇಟ್ ಆಗಬಹುದು. ನೀವು ಜೂನ್ ಜುಲೈಯಲ್ಲಿ ಅಥವಾ ಮೇನಲ್ಲಿ ಅದನ್ನು ಬಿತ್ತನೆ ಮಾಡಿದರೆ ಆಲ್ಮೋಸ್ಟ್ ಡಿಸೆಂಬರ್ ಜನವರಿ ಟೈಮ್ಗೆ ನೀವು ಅದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಅರಿಶಿಣಕ್ಕೆ ಸ್ವಲ್ಪ ಉದುರುದ್ರಾಗಿರುವಂತಹ ಮಣ್ಣು ಬೇಕು, ತೀರಾ ಅಂಟು ಇರುವಂತಹ ಮಣ್ಣನ್ನು ಬಳಸಬಾರ್ದು. ಬಿಸಿಲು ಮಿನಿಮಮ್ 3 ರಿಂದ 4 ಗಂಟೆಗಳ ಬಿಸಿಲು ಬೇಕಾಗತ್ತೆ. ಜೊತೆಗೆ ನೀರು ಹೆಚ್ಚು ಹಾಕಕ್ಕೆ ಹೋಗಬಾರ್ದು, ಹಿತಮಿತವಾಗಿ ಇರಲಿ. ಸಾವಯವವಾಗಿ ನಾವು ಯಾವ ಗೊಬ್ಬರವನ್ನು ಬಳಸ್ತೀವಿ ಅದನ್ನೇ ಕೊಡಬಹುದು. ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಸಹ ಕೊಡಬಹುದು. ತಿಂಗಳಿಗೆ ಒಮ್ಮೆ ಕೊಟ್ಟರೆ ಸಾಕಾಗತ್ತೆ. ಜೊತೆಗೆ
ಶುಂಠಿಯನ್ನು ಸಹ ಇದೇ ವಿಧಾನದಲ್ಲಿ ಬೆಳ್ಕೊಳ್ಬಹುದು. ಶುಂಠಿ ಅರಿಶಿಣ ಎಲ್ಲದೂ ನೋಡೋದಕ್ಕೆ ಒಂದು ಡಿಫ್ರೆಂಟ್ ರೀತಿಯ ಎಲೆಗಳನ್ನು ಹೊಂದಿರೋದ್ರಿಂದ ಶೋ ಗಿಡಗಳ ರೀತಿಯಲ್ಲಿ ಸಹ ಪಾಟಲ್ಲಿ ಇದನ್ನು ಮನೆ ಮುಂದೆ ಬೆಳೆಸ್ಕೊಳ್ಬಹುದು. ವಾಸ್ತು ಪ್ರಕಾರ ಕೂಡ ಅರಿಶಿಣದ ಗಿಡಗಳನ್ನು ಮನೆಯಲ್ಲಿ ಬೆಳೆಸೋದು ಒಳ್ಳೆಯದು, ಶುಭಕರ ವಾಸ್ತು ಪ್ರಕಾರ ಸಹ. ಓಕೆ, ಯಾವುದೇ ಗಿಡವನ್ನಾಗಲಿ ಮಳೆ ಬರ್ತಾ ಇದ್ರೂ ಸಹ ನಟ್ಟ ನಂತರ ಸ್ವಲ್ಪ ನೀರನ್ನು ಚಿಮುಕಿಸಿ ನೀರನ್ನು ಹಾಕಿ. ಸಾಮಾನ್ಯವಾಗಿ ಅರಿಶಿಣಕ್ಕೆ ಪೆಸ್ಟ್ ಅಟ್ಯಾಕ್ ಆಗೋದು ಕಡಿಮೆ, ಅಂದರೆ ಹುಳಗಳ ಕಾಟ ಕೀಟಗಳ ಕಾಟ ತುಂಬ ಕಡಿಮೆ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಬೂದಿ ಅವೈಲೇಬಲ್ ಇತ್ತು ಅಂದರೆ ಬೂದಿಯನ್ನು ಸಿಂಪಡಣೆ ಮಾಡಬಹುದು, ಇಲ್ಲ ಅಂತ ಅಂದರೆ ನೀಮ್ ಆಯಿಲು ಅಥವಾ ಸೋಪ್ ವಾಟರ್ನ ಸ್ಪ್ರೇ ಮಾಡಬಹುದು. ಆದರೆ ಇದು ಯಾವುದರ ಅಗತ್ಯನೂ ಬೀಳೋದಿಲ್ಲ. ಅರಿಶಿಣಕ್ಕೆ ಹುಳಗಳ ಕಾಟ ತುಂಬ ಕಡಿಮೆ ಇರುತ್ತೆ. ಆಲ್ಮೋಸ್ಟು ಯಾವಾಗ ಅಂದರೆ ಡಿಸೆಂಬರ್ ಮತ್ತು ಜನವರಿ ಟೈಮಲ್ಲಿ ಅದರ ಎಲೆಗಳು ಒಣಗಿ ಹೋಗುತ್ತೆ, ಆವಾಗ ಹಾರ್ವೆಸ್ಟಿಗೆ ಅರಿಶಿಣ ರೆಡಿಯಾಗಿದೆ ಅಂತ ಹೇಳಿ ಅರ್ಥ. ಓಕೆ ಫ್ರೆಂಡ್ಸ್, ಫೈನಲಿ ನಮ್ಮ ಚಾನೆಲ್ನ ದಿ ಸ್ಪೆಷಲ್ ಏನಂತ ಅಂದರೆ ಯಾವಾಗಲೂ ನಿಮಗೆ ನಾನು ಬೆನಿಫಿಟ್ ಆಗುವಂತಹ ಒಂದು ಸಣ್ಣ ಸಣ್ಣ ಟ್ರಿಕ್ಸ್ಗಳನ್ನು ಹೇಳ್ತಾ ಇರ್ತೀನಿ. ಸೊ ಈಗ ನಮಗೆ ಇರುವಂತಹ ಕಡಿಮೆ ಪ್ಲೇಸನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವೀಗ ನೋಡಿದ್ರಲ್ಲ, ನಾನು ಅರಿಶಿಣನ ನಾಟಿ ಮಾಡಿದ್ದೀನಿ. ಸೊ ಅದೇ ಪ್ಲೇಸಲ್ಲಿ ಸ್ವಲ್ಪ ಮೆಂತ್ಯನ ಸಿಂಪಡಿಸ್ತಾ ಇದ್ದೀನಿ. ತಿಂಗೇನು ಗೊತ್ತಾ, ಅರಿಶಿಣ ಮೊಳಕೆ ಬಂದು ಅದು ಎಲೆ ಬಿಟ್ಟು ಅದು ದೊಡ್ಡ ಆಗೋಷ್ಟ್ರೊಳಗೆ ನಾವು ಮೆಂತ್ಯನ ಹಾರ್ವೆಸ್ಟ್ ಮಾಡ್ಕೊಂಡು ತಿಂದು ತೇಗಿರ್ತೀವಿ. ಸೊ ಅದಕ್ಕೋಸ್ಕರ ಇರೋ ಜಾಗನ ಯೂಸ್ ಮಾಡ್ಕೊಳ್ಳೋಣ ಅಲ್ಲ. ಅದಕ್ಕೆ ಅರಿಶಿಣ ಮತ್ತು ಶುಂಠಿಯನ್ನು ಚೆನ್ನಾಗಿ ನಾಟಿ ಮಾಡಿಬಿಟ್ಟು ನೀರು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಮತ್ತೆ ಮೆಂತ್ಯವನ್ನು ಹಾಕ್ತಾಯಿದ್ದೀನಿ. ಸೊ ಇನ್ನೊಂದು 5 ಡೇಸಲ್ಲಿ ಮೆಂತ್ಯ ಮೊಳಕೆ ಬರುತ್ತೆ. ಮೊಳಕೆ ಬಂದು ಆಲ್ಮೋಸ್ಟ್ ಇನ್ನು 1 ಮಂತಲ್ಲೆಲ್ಲ ನಾವು ಮೆಂತ್ಯವನ್ನು ಹಾರ್ವೆಸ್ಟ್ ಮಾಡಿಕೊಂಡು ತಿಂದುಬಿಡ್ತೀವಿ. ಸೊ ಅದರಿಂದ ಅರಿಶಿಣಕ್ಕೇನು ತೊಂದರೆ ಆಗೋದಿಲ್ಲ. ಸೊ ಹೀಗೆ ಒಂದು ಸಣ್ಣ ಸಣ್ಣ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡ್ರೆ ಗಾರ್ಡನ್ನ ಇನ್ನು ಎಫೆಕ್ಟಿವ್ ಆಗಿ ಮಾಡಬಹುದು. ನಮಗೆ ಗಾರ್ಡನ್ ಹೊರೆ ಅಂತ ಸಹ ಆಗೋದಿಲ್ಲ. ಜೊತೆಗೆ ಅದಿಷ್ಟು ಜಾಗವನ್ನು ಮಲ್ಟಿಪಲ್ ಆಗಿ ನಾವು ಯೂಸ್ ಮಾಡ್ಕೊಂಡ ಹಾಗೆ ಆಗುತ್ತೆ. ಮೆಂತ್ಯ ಹಾಕಿಬಿಟ್ಟು ಹಾಗೆ ಜಸ್ಟ್ ಆಚೆ ಈಚೆ ಆಗಬಾರ್ದು ಅಂತ ಹೇಳಿ ಜಸ್ಟ್ ಲೈಟಾಗಿ ಅದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ಶುಂಠಿ, ಇದನ್ನು ಕೂಡ ಅಲ್ಲೇ ಇದ್ದಂತಹ ಸ್ವಲ್ಪ ಜಾಗದಲ್ಲಿ ಹಾಕ್ತಾ ಇದ್ದೀನಿ. ನಾವು ಹಳ್ಳಿಲೆಲ್ಲ ಇದ್ದಾಗ ಹೇಗೆ ಅಂತಂದರೆ ಏನಾದರೂ ಶುಂಠಿ ಅವಶ್ಯಕತೆ ಬಿತ್ತು ಅಂದರೆ ಆಗ ಹೋಗಿ ಹಿತ್ತಲಲ್ಲಿ ಹೋಗಿ ಕಿತ್ಬಿಟ್ಟು ಫ್ರೆಶ್ ಆಗಿ ತೊಗೊಂಬಂದು ಶುಂಠಿನ ಬಳಸ್ತಾ ಇದ್ವಿ. ಅದೆಲ್ಲ ನೆನಪಾಗಿ ಬಿಡ್ತು. ನನಗೆ ಕೃಷಿಯಲ್ಲಿ ಹೆಚ್ಚಿನ ಅರಿವಿಲ್ಲ. ಎಲ್ಲೋ ಪಪ್ಪನ ಜೊತೆಗೆ ಚಿಕ್ಕವರಿದ್ದಾಗ ಶುಂಠಿನ ನಟ್ಟಿದ್ದೆಲ್ಲ ನೆನಪಾಗ್ಬಿಡ್ತು ಇದನ್ನು ಹಾಕುವಾಗ. ಆ ದಿನಗಳು ತುಂಬ ಚೆನ್ನಾಗಿತ್ತು. ಈ ದಿನಗಳು ಚೆನ್ನಾಗಿದೆ ಅಲ್ವಾ? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಹೆಚ್ಚಿನ ಗಾರ್ಡನ್ ವೀಡಿಯೋಸ್ಗಳಿಗೆ ಚಾನೆಲ್ನ ವಿಸಿಟ್ ಮಾಡಿ. ಆ್ಯಂಡ್ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಪಾಟ್ಗಳ ರೀಪಾಟಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಬಿಡಿ, ಬೇಗ ಬೇಗ ರೀಪಾಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋ ಗುಲಾಬಿ ಗಿಡವನ್ನು ಹೇಗೆ ರೀಪಾಟ್ ಮಾಡಬೇಕು ಅಂತ ಹೇಳಿ ಆ ವಿಡಿಯೋದಲ್ಲಿ ಸಿಗೋಣ. Till then, take care. Bye bye. Happy gardening.